ಹೋರಾಟವನ್ನು ಮಾಡಬೇಕು ಅಂತ ಮಾಡಿದ್ದೀವಿ. ಈಗಾಗಲೇ ಮಾಡಿದ್ದೇವೆ. ಡೇಟ್ ಯಾವತ್ತು ಹೇಳು. ಬೇಗ ಬೇಕು. 22ನೇ ತಾರೀಕು ಬುಧವಾರ ಹೊಸಕೋಟೆ ಟೋಲ್ ರಾಷ್ಟ್ರೀಯ ಹೆದ್ದಾರಿ ಬಂದ್. ಹೊಸಕೋಟೆ ಟೋಲ್ ರಾಷ್ಟ್ರೀಯ ಹೆದ್ದಾರಿ ಬಂದ್. ರಿಕ್ಷಾ ಚಾಲಕರುಗಳಿಗೆ LPG ಕೊಡಬೇಕು. ಇಲ್ಲ 10,000 ರೂಪಾಯಿ ಸರ್ಕಾರದಿಂದ ಅವರಿಗೆ ಜೀವನಕ್ಕಾಗಿ 1 ತಿಂಗಳು ಇದು ಸಂಪೂರ್ಣ ಈ ಯುದ್ಧ ನಿಂತು ನಮಗೆ ಸರಿಯಾದ ರೀತಿ LPG ಗ್ಯಾಸ್ ಸಿಲಿಂಡರ್ ಬರ್ತಾ ಇದ್ದರೆ ಆವಾಗ ನೀವು ಹಣ ಕೊಡೋದು ನಿಲ್ಲಿಸಿ. ನಿಜವಾಗಲೂ ತೊಂದರೆಲಿದ್ದಾರೆ, ಕಣ್ಣೀರಿನಲ್ಲಿದ್ದಾರೆ. ಕನಿಷ್ಠ 10,000 ರೂಪಾಯಿ ಒಬ್ಬೊಬ್ಬ ಚಾಲಕನಿಗೆ ಕೊಡಬೇಕು. ಇದರಿಂದ ಅವರ ಜೀವನಕ್ಕೆ ಅನುಕೂಲ ಆಗುತ್ತೆ. ಅಮೇರಿಕಾ, ಇಸ್ರೇಲ್, ಇರಾನ್ ಈ 3 ದೇಶದ ಯುದ್ಧ ಇಡೀ ಪ್ರಪಂಚಕ್ಕೆ ಹಬ್ಬಿದೆ. ಒಂದಲ್ಲ ಒಂದು ರೀತಿಯಲ್ಲಿ ಎಲ್ಲ ದೇಶಗಳು ತೊಂದರೆ ಸಿಕ್ಕಿದ್ದಾರೆ. ಭಾರತ ದೇಶದಲ್ಲಿ ನಾನು ಮೊದಲೇ ಚಿಂತನೆ ಮಾಡಿದ್ದೆ, ನಮ್ಮ ಪ್ರಧಾನಿ ಮತ್ತು ವಿರೋಧ ಪಕ್ಷದ ನಾಯಕರುಗಳು ಇಸ್ರೇಲ್, ಇರಾನ್, ಅಮೇರಿಕಾ ಇವರಿಗೆ ಗಂಭೀರವಾಗಿ ಹೇಳಿ ಯುದ್ಧ ನಿಲ್ಲಿಸಬೇಕು ಅಂತ ಹೇಳಬೇಕಾದ್ದು ಈಗ ಅನಿವಾರ್ಯ ಆಗಿದೆ. ಇದೇ ರೀತಿ ಇನ್ನೂ 1 ತಿಂಗಳು 20 ದಿವಸ ಮುಂದುವರೆದರೆ ಅನೇಕರು ರಸ್ತೆಯಲ್ಲಿ ಪ್ರಾಣ ಬಿಡಬೇಕಾದ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಈ ಬಗ್ಗೆ ನಾವು ಕನ್ನಡ ಚಳವಳಿ ಪಕ್ಷ 22ರಿಂದ ರಾಷ್ಟ್ರೀಯ ಹೆದ್ದಾರಿಗಳನ್ನ ಬಂದ್ ಮಾಡಿ, ಟೋಲ್ಗಳನ್ನ ಬಂದ್ ಮಾಡಿ, ರಿಕ್ಷಾ ಚಾಲಕರಿಗೆ ಬೆಂಬಲ ಮತ್ತು ಅವರಿಗೆ ಸರ್ಕಾರ ಹಣದ ಸಹಾಯ ಮಾಡಬೇಕು ಅಂತೇಳಿ ಒತ್ತಾಯವನ್ನು ಮಾಡ್ತೀವಿ. ಅದೇ ರೀತಿ ಬಹಳ ಒಂದು ಪ್ರಮುಖವಾದ ವಿಚಾರ, ತಿರುಪತಿಯಲ್ಲಿ ಕರ್ನಾಟಕದ ಸುಮಾರು 40% ಅಲ್ಲಿ ಬರುವ 40% ಭಾಗ ಕರ್ನಾಟಕದಿಂದ ಹೋಗ್ತಕ್ಕಂಥವರು ಭಕ್ತರು. ಅವ್ರ ಕಮಿಟಿನಲ್ಲಿ ಕನಿಷ್ಠ ಕರ್ನಾಟಕಕ್ಕೆ 10 ಜನರನ್ನಾದರೂ ಸದಸ್ಯರನ್ನಾಗಿ ಮಾಡಬೇಕು. ಈಗ ಅಲ್ಲಿ ಕರ್ನಾಟಕ ಛತ್ರ ಇದೆ. ಆ ಛತ್ರ, ಕರ್ನಾಟಕ ಛತ್ರ ಭಾಳ ಅದ್ಭುತವಾಗಿದೆ. ಅದು ಈಗ ಮುಜರಾಯಿ ಇಲಾಖೆಗೆ ಸೇರಿದೆ. ಸುಮಾರು 300 ರೂಮುಗಳು. ಆ ಕಾಲದಲ್ಲಿ ಭಾಳ ಹತ್ತಿರದಲ್ಲಿ 300 ಕೋಟಿ ಖರ್ಚು ಮಾಡಿ ಕಟ್ಟಿರ್ತಕ್ಕಂಥದ್ದು. ಇದು 7.5 ಎಕರೆ ಪ್ರದೇಶದಲ್ಲಿ ಕಟ್ಟಿರುವ ದೊಡ್ಡ ಸೌಂದರ್ಯವಾದಂಥ ಛತ್ರ. ಇಲ್ಲಿ ಇದನ್ನು ಪ್ರವಾಸ ಕೇಂದ್ರಕ್ಕೆ ಕೊಡಬೇಕು ಅಂತ ಮಾಡಿದ್ದಾರೆ. ಇದು ದೊಡ್ಡ ಲೂಟಿ, ಇದು ಆಗಬಾರ್ದು.
ಪ್ರವಾಸಿ ಕೇಂದ್ರಕ್ಕೆ ಕೊಟ್ಟರೆ ಕೆಡ್ತು. ಈಗ ನಮ್ಮಲ್ಲಿ ಅದು ಮುಜರಾಯಿಲಿರೋದ್ರಿಂದ ಅದಕ್ಕೆ ಭಾಳ ಒಳ್ಳೆ ಶಕ್ತಿ ಇದೆ. ಅದನ್ನು ಮುಜರಾಯಿನಲ್ಲಿ ಉಳಿಸ್ಕೊಳ್ಬೇಕಾದ್ದು ನಿಜವಾಗ್ಲೂ ಕರ್ತವ್ಯ. ಯಾವ ಕಾರಣಕ್ಕೂ ಬಿಡಬೇಡಿ. ಇದೊಂದೇ ಅಲ್ಲ, ತಿರುಪತಿಗೆ ಗಂಧದ ಮರ ಆ ಕಾಲದಲ್ಲಿ ಕೊಟ್ಟಿರ್ತಕ್ಕಂಥದ್ದು. ಮಹಾರಾಜರ ಕಾಲದಲ್ಲಿ ಅನೇಕ ಬೆಂಬಲವನ್ನು ಕೊಟ್ಟಿದ್ದಾರೆ. ನಮಗೂ ತಿರುಪತಿಗೂ ಭಾಳ ಬಾಂಧವ್ಯ. ಕರ್ನಾಟಕದ ಜನ ಬಹಳ ಜನ ಹೋಗ್ತಾರೆ. ಅಲ್ಲಿ ಒಂದು ರೀತಿ ಗುಲಾಮರ ರೀತಿ ಕಾಣ್ತಾರೆ ಕರ್ನಾಟಕದ ಜನವನ್ನು, ಇಲ್ಲಿಂದ ಹೋದವ್ರನ್ನ ಅನೇಕ ರೀತಿಯಲ್ಲಿ. ಅದಕ್ಕಾಗಿ ಕರ್ನಾಟಕದವರೇ ಆದಂಥ 8 ಜನ ನಾಮಕರಣ ಮಾಡಬೇಕು ಮತ್ತು ಮುಖ್ಯಮಂತ್ರಿಗಳಿಗೆ ಇಲ್ಲಿಂದ ಹೋಗುವ ಭಕ್ತರಿಗೆ ಮುಖ್ಯಮಂತ್ರಿಗಳ ಪತ್ರ ಕೊಟ್ಟರೆ ಆ ಪತ್ರಕ್ಕೆ ಬೆಲೆ ಸಿಗಬೇಕು. ಇದು ಬಹಳ ಗಂಭೀರವಾಗಿ ನಿಮ್ಗೆ ಹೇಳ್ತಾ ಇದ್ದೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.